ಹೊಡಿತೀರಾ? ಪರ್ಮಿಷನ್ ಬರೋವರೆಗೂ ವೇಟ್ ಮಾಡಿ. ಯಾರನ್ನ ಕೇಳ್ಬೇಕದು? ಯಾಕಣ? ಒಂದ್ ನಿಮಿಷ ಆರಾಮಾಗಿ ಮಾತಾಡಿ. ಅಮ್ಮ ಸುದ್ದಿ ಮಾತಾಡಬೇಡಿ. ಇದ್ರ ಬಂಡವಾಳ ಪೊಲೀಸ್ ಕರೆಸ್ತೀನಿ. ಒಂದ್ ನಿಮಿಷ ನಡೀರಿ ಅಣ್ಣ, ಕರೆಕ್ಟ್ ಆಗಿ ಮಾತಾಡಿ. ಮರ್ಯಾದೆ ಕೊಟ್ರೆ ಮರ್ಯಾದೆ ಕರ್ಸ್ರಿ. ಇಲ್ಲೇ ಇರ್ತೀನಿ, ಯಾರನ್ನ ಕರ್ಸಿ ಕರ್ಸು. ಇಲ್ಲೇ ಇರ್ತೀನಿ, ಯಾರನ್ನ ಕರ್ಸಿ ಕರ್ಕೊಂಬ. ಅಣ್ಣ ಅದಕ್ಕೆ ಕೇಳಿದೆ ನಾನು, ಅದಕ್ಕೆ ತಿರ್ಗ್ಸಿ ಹೇಳಿದಕ್ಕೆ ಬೈಯೋದು ಹೊಡಿಯಕ್ ಸ್ಟಾರ್ಟ್ ಮಾಡ್ಬಿಟ್ಟವನೆ. ಜೀವನ ಮಾಡ್ತಾವನೆ. ಹೊಡಿತೀರಾ? ಪರ್ಮಿಷನ್ ಬರೋವರೆಗೂ ವೇಟ್ ಮಾಡಿ. ಯಾರನ್ನ ಕೇಳ್ಬೇಕದು? ಯಾರನ್ನ ಕೇಳ್ಬೇಕದು? ಕೇಳಿ ನೋಡಿ. ಲೆಟರ್ ಬಂದೈತೆ ನಿಮ್ಗೆ? ಹೋಗಿ ನನ್ನ ಮೇಲೆ ಕೇಸ್ ಹಾಕಿ ಹೋಗಿ. ನನ್ನ ಮೇಲೇನೆ ಕೇಸ್ ಹಾಕಿ ಹೋಗಿ. ರ್ಯಾಪಿಡೋ ಮಾಡ್ತಾವನೆ ಇವನು. ನೋಡ್ರಿ, ಅಮ್ಮಗಿಮ್ಮ ಮಾತಾಡಬೇಡಿ ಆಯ್ತಾ? ನಾನು ನಿಮ್ಮ ಮನೆಯಿಂದ ತಗೊಂಡ್ಬಂದು ತಿಂತಾ ಇಲ್ಲ. ನಿನ್ನ ಮನೆಯಿಂದ ತಗೊಂಡ್ಬಂದು ತಿಂತಾ ಇಲ್ಲ ನಾನು. ಅಮ್ಮ ಸುದ್ದಿ ಮಾತಾಡಬೇಡಿ. ಇದ್ರ ಬಂಡವಾಳ ಅಮ್ಮನ ಸುದ್ದಿ ಅಂತೂ ಮಾತಾಡಿದ್ರೆ ಸುಮ್ಮನೆ ಇರಲ್ಲ ನಾನು. ಮರ್ಯಾದೆ ಕೊಟ್ರೆ ಮರ್ಯಾದೆ ಕರ್ಸು. ಕರ್ಸ್ರಿ. ಯಾರನ್ನ ಇಲ್ಲೇ ಇರ್ತೀನಿ, ಯಾರನ್ನ ಕರ್ಸಿ ಕರ್ಸು. ಇಲ್ಲೇ ಇರ್ತೀನಿ, ಯಾರನ್ನ ಕರ್ಸಿ ಕರ್ಕೊಂಬ. 5 ನಿಮಿಷ ನೋಡ್ರಿ, ಇವಾಗ ಹೇಳ್ತಾ ಇದೀನಿ. ಅಮ್ಮ ಸುದ್ದಿ ಮಾತಾಡಿದ್ರೆ ಸರಿ ಇರಲ್ಲ. ಏನು ಮಾಡ್ಕೊತೀರ ಮಾಡ್ಕೊಳ್ಳಿ. ಇಲ್ಲೇ ಇರ್ತೀನಿ, ಹೋಗಿ. ಏನು ಹೆದರಿಕೆನಾ? ಅಮ್ಮ ಸುದ್ದಿ ಯಾಕೆ ಮಾತಾಡ್ರಿ? ಅಮ್ಮ ಸುದ್ದಿ ಯಾಕೆ ಮಾತಾಡ್ರಿ? ಅದೇನೀಗ ಅಮ್ಮ ಸುದ್ದಿ ಹತ್ಬಿಟ್ಟು ಮತ್ತೆ ಸುಮ್ಮನೆ ಇರು ಅಂತಂದ್ರೆ ನನಗೇನು ಏನು ರೌಡಿಗಳ ನೀವು? ಯಾರ ಮನೆಯಿಂದ ಆದ್ರೂ ತಗೊಂಡು ಬಂದು ತಿಂತಾ ಇದ್ರೆ ಏನೋ ಅನ್ಬೋದಪ್ಪ. ರೀ ನೀವು ಯಾವುದಾದ್ರೂ ಮಾಡ್ಕೊ ಹೋಗ್ರಿ. ನೀವ್ಯಾರು ನಮ್ಮನ್ನ ಗೈಡ್ ಮಾಡೋದಕ್ಕೆ? ಹಾಂ ಏನೋ ನಾವು ಗಾಡಿನ ಓಡಿಸ್ತಾ ಇರೋದು. ನಾವೇನು ಸೈಕಲ್ ಓಡಿಸ್ತಾ ಇದ್ದೀರಿ? ನಾವು ಗಾಡಿನ ಓಡಿಸ್ತಾ ಇರೋದು. ನಾವೇನು ಸೈಕಲ್ ಓಡಿಸ್ತಾ ಇದ್ದೀರಿ? ಅದು ಯಾರನ್ನ ಕೇಳ್ಬೇಕು ನೀನು? ಹೋಗಿ ಎಲ್ಲಿ ಕೇಳ್ಬೇಕು ಅಲ್ಲಿ ಕೇಳು. ನನ್ನ ಹತ್ರ ಏನು ಕೇಳೋದು? ಇವಾಗ ಏನು ಮಾಡ್ತೀರಿ? ನಾವು ರೇಡ್ಗಳಿಲ್ದೆ ನಾವು ಸಾಯ್ತಾ ಇದ್ದೀವಿ. ನಾವು ರೇಡ್ಗಳಿಲ್ದೆ ನಾವು ಸಾಯ್ತಾ ಇದ್ದೀವಿ. ನಾನು ಇಲ್ಲೇ ಇರ್ತೀನಿ, ಹೋಗಿ. ನಂಬರ್ ನನಗಿಂತ ನೋಟ್ ಮಾಡ್ಕೊಳ್ಳಿ ಬೇಕಾರೆ. ಓಹೋ ಬಂದ್ಬಿಟ್ಟ ಇವನು. ಇಂಥ ಬೀದಿ ನಾಯಿಗಳಿಗೆಲ್ಲ ಭಯ ಬಿದ್ದರೆ ಏನಷ್ಟೇ. ತಡೀರಿ, ಇನ್ನು ಯಾರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳೋ. ಕರ್ಕೊಂಡು ಬರಲಿ, ನಾನು ಸ್ಟೋರೇಜ್ ಸ್ವಲ್ಪ ಕ್ಲಿಯರ್ ಮಾಡ್ಕೋತೀನಿ. ಆಲ್ಮೋಸ್ಟ್ ಅರ್ಧ ಗಂಟೆ ವೆಯ್ಟ್ ಮಾಡಿದ್ದೀನಿ ಬ್ರೋ. ಅರ್ಧ ಗಂಟೆ 1 ಸೆಕೆಂಡ್ ಲೇಟ್ ಇಲ್ಲ. ಅರ್ಧ ಗಂಟೆ ವೆಯ್ಟ್ ಮಾಡಿದ್ದೀನಿ. ಕರ್ಕೊಂಡು ಬರ್ತೀನಿ ಅಂತ ಹೋದವನು ನಾಪತ್ತೆ ಬ್ರೋ. ದಿ ನೆಕ್ಸ್ಟ್ ಡೇ 07 ತಗೊಳ್ಳಿ ಸರ್. ಯಾಕಣ? ಒಂದ್ ನಿಮಿಷ ಆರಾಮಾಗಿ ಮಾತಾಡಿ. ಅಣ್ಣ. ಒಂದ್ ನಿಮಿಷ ಆರಾಮಾಗಿ ಮಾತಾಡಿ. ಆಯ್ತು, ಆರಾಮಾಗಿ ಮಾತಾಡಿ. ಇದ್ಯಾಕೆ ನೀವು? ಅಣ್ಣ ನೀವು ತಿಂತೀರಾ ನಾವು ತಿಂತೀರಾ? ಅಣ್ಣ ಒಂದ್ ನಿಮಿಷ ತೆಗೀತೀನಿ. ಒಂದ್ ನಿಮಿಷ. ಯಾಕೆ ನಿಮ್ಗೆ ಯಾವ್ದು ರೈಟ್ಸ್ ಇಲ್ಲ? ನೀವು ಕರೆಕ್ಟ್ ಆಗಿ ಮಾತಾಡಿ. ನೀವು ಕೈ ಎತ್ತಂಗಿಲ್ಲ. ಪೊಲೀಸ್ ಕರೆಸ್ತೀನಿ. ಒಂದ್ ನಿಮಿಷ ನಡೀರಿ ಅಣ್ಣ, ಕರೆಕ್ಟ್ ಆಗಿ ಮಾತಾಡಿ. ನನ್ ಕೈ ಮುಟ್ಟಕ್ಕೆ ಯಾವ್ದೇ ರೈಟ್ಸ್ ಇಲ್ಲ ನಿಮ್ಗೆ. ಅಣ್ಣ ನಾವೆಲ್ಲ ಹೋಗ್ಬೇಕಣ್ಣ? ಆಯ್ತು. ಎಂತ ಗೊಜ್ಜೆ ಸುಳ್ಳ ಮಕ್ಕಳವ್ರೆ ನೋಡ್ರಿ ಇವರು. ಎಲ್ಲ ಬೋಡ ಅಂದ್ರೆ ಬಾಡಿಗೆ ಹೊಡಿಬೇಕಂತೆ.
ಬೇರೆ ಗಾಡಿ ಎಲ್ಲ ಬೋರ್ಡ್ ನೋಡ್ತಾ ಯಾರೋ ಬೇಡ ಅಂತಾರೆ ನಿನ್ಗೆ. ಈ ತುಂಡೆ ಗಾಡಿ ಮಾಡಿಕಣ, ತುಂಡೆ ಮೊಬೈಲ್ ಮಾಡಿಕೊಂಡು ಇನ್ನೊಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಒಬ್ರು ನೋಡಿದ್ರೆ ಮತ್ತೊಂದ್ಸಲಿ ಅವ್ರನ್ನ ನೋಡಿದಾಗ ಅವ್ರು ನಮ್ಮನ್ನ ಇಷ್ಟಪಡ್ತಾರೆ. ಹಾಗಂತ ಇಲ್ಲಿ ಆಕ್ಟ್ ಮಾಡೋದು ಬೇಕಾಗಿಲ್ಲ, ಒಳ್ಳೆಯವರಾಗಿದೆ. ಅದೇ ಅಣ್ಣ ಆರಾಮಾಗಿ ಅದೇ ನಾನು ಮಾತಾಡ್ತಿರೋದು ಅವ್ರಿಗೆ. ಆರಾಮಾಗಿ ಏನಿರೋದು ಮಾತಾಡಿ ಅಂದ್ರೆ ಮಾತಾಡ್ತಾನೆ ಇಲ್ಲ ಅವರು. ಕೆಟ್ಟ ಮಾತು ಬೈದ್ರೆ ಏನ್ ಪ್ರಯೋಜನ ಅಣ್ಣ? ವಸ್ತಿ ಜನ ಇಲ್ಲ ಮೈಸೂರಲ್ಲಿ, ಅದು ನಿಜ ಅಣ್ಣ, ಅದ್ ನಿಜ. ನಾವೇನ್ ಮಾಡೋದು ಅಣ್ಣ, ನಮಗೂ ಸಾಲ ಇದು ಅದು ಇರುತ್ತೆ. ಇಲ್ಲ ಅಣ್ಣ ಅದ್ದಿಲ್ಲ, ಅದ್ ನಿಜ ಅದ್ದಿಲ್ಲ. ನಾವೇನ್ ಮಾಡೋದಣ್ಣ? ಆಯ್ತು ಪರ್ಮಿಟ್ ಮಾಡಿಕೊಂಡು ಗಾಡಿ ಓಡಿಸ್ಕೊಂಡು ಜೀವನ ಮಾಡ್ತಾ ಇರೋದು ಪರ್ಮಿಷನ್ ಅದ್ ನಿಜ ಅಣ್ಣ, ಇಲ್ಲ ಅಂತಿಲ್ಲ. ಅಣ್ಣ ಅದಾಗಿದೆ, ಅದ್ ನಿಜ ಆಗಿದೆ. ಕೋರ್ಟಿಂದ ಸ್ಟೇ ಆಗಿದೆ. ಅಣ್ಣ ಕರೆಕ್ಟ್ ಆಗಿ ಮಾತಾಡಿ ಬಿಡಿ, ಆಯ್ತು. ಕೆಲಸ ಮಾಡ್ತಾ ಇರೋದು ನಮ್ಗೆ ಹೇಳ್ತಾ ಇದೆಯಲ್ಲ, ಕೆಲಸ ಮಾಡು ಬಾ. ಎಲ್ಲೋ ಬೋರ್ಡ್ ಓಡಿಸಿ, ಯಾರು ಬೇಡ ಎಲ್ಲೋ ಬೋರ್ಡ್ ಹಾಕೋ, ಗಾಡಿ ಓಡಿ ಯಾರು ಬೇಡ ಅಂತಾರೆ. ನಾನು ಯಾಕೆ ನಿನಗೆ ಕೇಳೋಣ? RTO ಅವ್ರ ಪರ್ಮಿಷನ್ ಕೊಟ್ರೆ ನಾನು ಹಾಕೊಂತೀನಿ ಎಲ್ಲೋ ಬೋರ್ಡು, ಇಲ್ಲ ಅಂತ ಅಲ್ಲ. ಅಣ್ಣ ಕರೆಕ್ಟ್ ಆಗಿ ಮಾತಾಡಿ. ಮೈಸೂರು ಎಲ್ಲ ಬೋರ್ಡ್ ಮಡಿಕೊಂಡು ಬಾಡಿಗೆ ಹೊಡಿಯೋ ಅಂದ್ರೆ ಇಲ್ದಿರೋದೆಲ್ಲ ಮಾತಾಡ್ತಾವನೆ. ಸ್ಟೇಷನ್ ಬರ್ಬೇಕಂತ RTO ನಿಮ್ 3 ಮಿನಿಟ್ ನೀನ್ ಹಾಕೋದು ಸುಮ್ನೆ ಮಾತಾಡ್ಬೇಡ. ಅಣ್ಣ ಕರೆಕ್ಟ್ ಆಗಿ ಮಾತಾಡಿ, ಹೋಗಿ ಸುಮ್ನೆ ಪರ್ಮಿಷನ್ ಅಣ್ಣ. ಅಣ್ಣ ಒಂದ್ ನಿಮಿಷ ಇರಿ, ನೀವು ನನ್ಗೆ ಕೆಟ್ಟ ಮಾತು ಬೈಯಂಗಿಲ್ಲ. ಒಂದ್ ಮಾತು, ಒಂದ್ ನಿಮಿಷ ಆಯ್ತು. ಅದಿರ್ಲಿ, ಅದೇನೇ ಕೆಲ್ಸ ಆಗಿರ್ಲಿ ಅಣ್ಣ, ಅದೇನೇ ಕೆಲ್ಸ ಆಗಿರ್ಲಿ, ನಿಮ್ಗೆ ರೈಟ್ಸ್ ಇಲ್ಲ, ನಿಮ್ಗೆ ರೈಟ್ಸ್ ಇಲ್ಲ. ಕೋರ್ಟಲ್ಲಿ ಮಾತಾಡಿ ನಡೀರಿ. ನಾನು GST ಎಲ್ಲ ಕಟ್ಟಾಗ್ತಿದೆ ನಮ್ಗೂ. ಜೀವನ ಮಾಡ್ತಾವೆ. ಥ್ಯಾಂಕ್ ಯು ಬ್ರೋ. ಎಲ್ಲ ಎಜುಕೇಶನ್ ನನ್ನ ಮಕ್ಕಳು ಇವರೆಲ್ಲ ಹುಡುಗ ಏನ್ ಅಡ್ಡಾಕೊಂಡು ಸಿಗಕ್ಕೆ ಅವನಿಗೆ ಮಾಡುಗರು ಅವ್ರಿಗೆ. ಅದಕ್ಕೆ ಕೇಳಿದೆ ನಾನು, ಅದಕ್ಕೆ ತಿರ್ಗ್ಸಿ ಹೇಳಿದಕ್ಕೆ ಬೈಯೋದು ಹೊಡಿಯಕ್ ಸ್ಟಾರ್ಟ್ ಮಾಡ್ಬಿಟ್ಟವನೆ. ಮಾತಾಡ್ತಾವ್ರೆ ಅದೇ ಹೇಳಿದು ಸ್ಟೇಷನ್ಗೆ ಹೊಡಿ ಅಂದಾಗ ನೀನು ಅದೇ ಹೇಳಿದಂಗೆ ಸ್ಟೇಷನ್ಗೆ ನಡಿ ಅಂದಿದ್ ನಾವು. ಪುಟ್ಕಾಸಿ ನನ್ನ ಮಗ ತಿಕ್ಕಾರ್ತಾನೆ. ಕ್ಯಾಬಿನಿ ಬೇರೆ ರ್ಯಾಪಿಡೋ ಮಾರ್ತಾನ, ಉತ್ಸವ ಪಕಡ್ಲಾಸು ಅನ್ಬೇಕಿತ್ತು. ಅಲ್ಲ ಸರ್, ಒಟ್ಟೆ ಏನಂತಾನೆ ಗೊತ್ತಾ, ಸಾಲ ಮಾಡ್ಕೊಂಡಿವನ ಇವ್ ಸಾಲ ಮಾಡ್ಕೊಂಡಿಲ್ವ ಅಂದ್ರೆ ಹೊಟ್ಟೆ ಮಾಡ್ತಾರೆ ಹೊಡಿಗುರು.